ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 10ನೇ ತರಗತಿ ಕನ್ನಡ ಪಠ್ಯಪುಸ್ತಕ ಭಾಗ 1ರಲ್ಲಿ ಬರ್ತಕ್ಕಂತಹ ಪದ್ಯಭಾಗ 2 ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪದ್ಯಭಾಗದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಹೆಚ್ಚುವರಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ ಸಂಖ್ಯೆ 1, ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರೇನು? ಉತ್ತರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಪ್ರಶ್ನೆ ಸಂಖ್ಯೆ 2, ದ.ರಾ. ಬೇಂದ್ರೆಯವರು ಯಾವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ? ಉತ್ತರ ದ.ರಾ. ಬೇಂದ್ರೆಯವರು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 3, ದ.ರಾ. ಬೇಂದ್ರೆಯವರ ಯಾವ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಉತ್ತರ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪ್ರಶ್ನೆ ಸಂಖ್ಯೆ 4, ದ.ರಾ. ಬೇಂದ್ರೆಯವರ ಯಾವ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಉತ್ತರ ಬೇಂದ್ರೆಯವರ ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಪ್ರಶ್ನೆ ಸಂಖ್ಯೆ 5, ದ.ರಾ. ಬೇಂದ್ರೆಯವರು ಯಾವಾಗ, ಎಲ್ಲಿ ಮತ್ತು ಎಷ್ಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? ಉತ್ತರ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಶ್ನೆ ಸಂಖ್ಯೆ 6, ಪ್ರಸ್ತುತ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನ ಯಾವ ಕವನ ಸಂಕಲನದಿಂದ ಆರಿಸಲ್ಪಟ್ಟಿದೆ? ಉತ್ತರ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆರಿಸಲ್ಪಟ್ಟಿದೆ. ಪ್ರಶ್ನೆ ಸಂಖ್ಯೆ 7, ಕವಿ ಕಾಲದ ಗತಿಯನ್ನು ಯಾವುದರೊಂದಿಗೆ ಸಮೀಕರಿಸಿದ್ದಾರೆ? ಉತ್ತರ ಕವಿ ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 8, ಹಕ್ಕಿಯು ಯಾವ ಮಾಲೆಯನ್ನು ಸಿಕ್ಕಿಸಿಕೊಂಡು ಹಾರುತ್ತಿದೆ? ಉತ್ತರ ಹಕ್ಕಿಯು ನಕ್ಷತ್ರದ ಮಾಲೆಯನ್ನು ಸಿಕ್ಕಿಸಿಕೊಂಡು ಹಾರುತ್ತಿದೆ. ಪ್ರಶ್ನೆ ಸಂಖ್ಯೆ 9, ಹಕ್ಕಿಯು ಯಾವ ಲೋಕದ ಅಂಗಳಕ್ಕೆ ಏರಿದೆ? ಉತ್ತರ ಹಕ್ಕಿಯು ಮಂಗಳ ಲೋಕದ ಅಂಗಳಕ್ಕೆ ಏರಿದೆ. ಪ್ರಶ್ನೆ ಸಂಖ್ಯೆ 10, ಹಕ್ಕಿಯು ಎಲ್ಲಿಯ ನೀರನ್ನು ಹೀರಿದೆ? ಉತ್ತರ ಹಕ್ಕಿಯು ತಿಂಗಳೂರಿನ ನೀರನ್ನು ಹೀರಿದೆ. ಬನ್ನಿ ಮಕ್ಕಳೇ, ಇವಾಗ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1, ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ ಹಕ್ಕಿಯು ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರ ವೇಗದಲ್ಲಿ ಹಾರುತ್ತಿದೆ. ಪ್ರಶ್ನೆ ಸಂಖ್ಯೆ 2, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಉತ್ತರ ಹಕ್ಕಿಯ ಗರಿಯಲ್ಲಿ ಕರಿ, ಬಿಳಿ, ಕೆಂಪು ಮತ್ತು ಹಳದಿ ಬಣ್ಣಗಳಿವೆ. ಪ್ರಶ್ನೆ ಸಂಖ್ಯೆ 3, ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯ ಚಂದ್ರರೇ ಹಕ್ಕಿಯ ಕಣ್ಣುಗಳು. ಪ್ರಶ್ನೆ ಸಂಖ್ಯೆ 4, ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ ಸಂಖ್ಯೆ 5, ಹಕ್ಕಿ ಯಾರನ್ನು ಹರಸಿದೆ? ಉತ್ತರ ಹಕ್ಕಿ ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಪ್ರಶ್ನೆ ಸಂಖ್ಯೆ 6, ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಉತ್ತರ ಹಕ್ಕಿಯು ಕಾಲದ ಸಂಕೇತವಾಗಿದೆ. ಪ್ರಶ್ನೆ ಸಂಖ್ಯೆ 7, ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಗೂ ಚಾಚಿವೆ. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ ಹಕ್ಕಿಯು ಆಕಾಶದಲ್ಲಿ ಹಾರುವಾಗ ನೀಲಿ ಆಕಾಶವೇ ಮೈಯಾಗಿಸಿಕೊಂಡು, ಅಂದ್ರೆ ನೀಲಮೇಘ ಮಂಡಲವಾಗಿಸಿ, ಮುಗಿಲುಗಳೇ ರೆಕ್ಕೆಯಾಗಿ, ನಕ್ಷತ್ರಗಳೆಲ್ಲವನ್ನು ಮಾಲೆಯಾಗಿ ಸಿಕ್ಕಿಸಿಕೊಂಡು, ಸೂರ್ಯ ಚಂದ್ರನನ್ನು ಕಣ್ಣಾಗಿಸಿಕೊಂಡು ಆಕಾಶದಲ್ಲಿ ಹಕ್ಕಿ ಹಾರುತ್ತಿದೆ. ಕವಿಯ ಕಲ್ಪನೆಯು ಹಕ್ಕಿಯ ಹಾರಾಟವನ್ನು ಆಕಾಶ, ಮೋಡ ಮತ್ತು ನಕ್ಷತ್ರಗಳಿಗೆ ಹೋಲಿಕೆ ಮಾಡಿರುವುದಾಗಿದೆ. ಪ್ರಶ್ನೆ ಸಂಖ್ಯೆ 2, ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ ಹಕ್ಕಿ ಎಂಬ ಕಾಲಪಕ್ಷಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ
ಹೊಸ ಮನ್ವಂತರಕ್ಕೆ ಕಾರಣವಾಗಿದ್ದ ಹಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಉತ್ತರ: ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೇರೆಯನ್ನು ಅಂದರೆ ನಕ್ಷತ್ರಗಳ ಗಡಿಯನ್ನ ಮೀರಿ ತಿಂಗಳೂರಿನ ಅಂದರೆ ಚಂದ್ರಲೋಕದ ನೀರನ್ನು ಹೀರಿದೆ. ಕವಿ ಇಲ್ಲಿ ಕಾಲವು ಬಹು ವೇಗವಾಗಿ ಮುಂದುವರಿಯುತ್ತಿದ್ದು ವಿಜ್ಞಾನ ಬೆಳೆದು ಭೂಮಂಡಲದ ಆಚೆಗೆ ಚಂದ್ರಲೋಕಕ್ಕೂ ಹೋಗಿರುವುದನ್ನು ಈ ರೀತಿಯಾಗಿ ಕಾಲಪಕ್ಷಿಯು ತಿಂಗಳೂರಿನ ನೀರನ್ನು ಹೀರಿದೆ ಎಂದಿದ್ದಾರೆ. ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವುವು? ಉತ್ತರ: ಕವಿ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವನದಲ್ಲಿ ಕಾಲದ ಗತಿಯನ್ನ ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಕಾಲ ರಾತ್ರಿ ಕಳೆದು ದಿನ ಬೆಳಕಾಗಿ ಹೀಗೆ ಪುನರಾವರ್ತನೆಯಾಗಿ ಮೇಲೆ ಕೆಳಗೆ ಸುತ್ತ ಮುತ್ತ ಕಣ್ಣು ತೆರೆದು ರೆಪ್ಪೆ ಮುಚ್ಚುವುದರೊಳಗೆ ಗಾವುದ ರೀತಿಯಲ್ಲಿ ವೇಗವಾಗಿ ಹಾರಿ ಹೋಗುತ್ತಿದೆ. ಇಂತಹ ಹಕ್ಕಿ ಅಂದರೆ ಕಾಲ ಕಳೆದು ಹೋಗುವುದಕ್ಕೆ ತಡೆಯಿಲ್ಲ. ಹಕ್ಕಿಯ ಪುಚ್ಚ, ಗರಿ, ರೆಕ್ಕೆಗಳನ್ನು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಿಗೆ ಹೋಲಿಸಿದ್ದಾರೆ. ನೀಲ ಮೇಘ ಮಂಡಲಗಳ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡು ಸಮಾನತೆಯನ್ನು ಕಾಣುತ್ತಿದೆ. ತಾರತಮ್ಯ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘ ಮಂಡಲ ಸಮಬಣ್ಣದಂತೆ ಅನಂತ ಆಕಾರದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ ನಕ್ಷತ್ರ ಮಾಲೆಯನ್ನ ಧರಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿ ವರ್ಣಿಸುತ್ತಾರೆ. ಕಾಲಪಕ್ಷಿಯು ತನ್ನ ಪಯಣದಲ್ಲಿ ಅನೇಕ ರಾಜಮನೆತನಗಳನ್ನು, ಸಾಮ್ರಾಜ್ಯಗಳನ್ನು ಬೆಳೆಸಿದೆ. ಅನೇಕ ರಾಜ್ಯ, ಸಾಮ್ರಾಜ್ಯ, ಕೋಟೆಗಳನ್ನು ನಾಶಗೊಳಿಸಿದೆ. ತನ್ನ ಪಯಣದಲ್ಲಿ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗಳಿಗೂ ಕಾರಣವಾಗಿದೆ. ಕಾಲಪಕ್ಷಿಯು ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನ ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ. ಅದು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಪರಿವರ್ತನೆಗೆ, ಪ್ರಗತಿಗೆ ಕಾರಣವಾಗಿದೆ. ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂದು ಕವಿ ಬೇಂದ್ರೆಯವರು ವರ್ಣಿಸುತ್ತಾರೆ. ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮುಖ್ಯ ಪ್ರಶ್ನೆ 1. ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಉತ್ತರ: ಆಯ್ಕೆ. ಈ ವಾಕ್ಯವನ್ನು ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕವಿಯು ಹಕ್ಕಿಯ ಸೌಂದರ್ಯವನ್ನು ಮತ್ತು ಅದರ ಆಕಾರವನ್ನು ಕಾಲದ ಗತಿಗೆ ಸಮೀಕರಿಸಿ ವರ್ಣಿಸುತ್ತಾ ಕಾಲಪಕ್ಷಿಯ ಎರಡೂ ಕಡೆ ಕೆನ್ನನೆ ಮತ್ತು ಹೊನ್ನನೆ ಬಣ್ಣದ ರೆಕ್ಕೆಗಳಿವೆ ಎಂದು ಹೇಳಿದ ಸಂದರ್ಭವಾಗಿದೆ. ಸ್ವಾರಸ್ಯ: ಕಾಲದ ಹಕ್ಕಿಗೆ ಸೂರ್ಯೋದಯ, ಸೂರ್ಯಾಸ್ತ ಎಂಬ 2 ರೆಕ್ಕೆಗಳಿವೆ ಎಂಬುದು ಕಾಲದ ಚಲನೆಗೆ ಸೂಕ್ತವಾದ ಕಲ್ಪನೆಯಾಗಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 2. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಉತ್ತರ: ಆಯ್ಕೆ. ಈ ವಾಕ್ಯವನ್ನ ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಈ ಸಾಲಿನಲ್ಲಿ ಕವಿ ಸರ್ವಾಧಿಕಾರವನ್ನು ಕಾಲವು ಕೊನೆಗಾಣಿಸಿದ ರೀತಿಯ ಬಗ್ಗೆ ಬರೆದಿದ್ದಾರೆ. ರಾಜ್ಯದಲ್ಲಿ ಹಿಂದಿನಿಂದಲೂ ಸರ್ವಾಧಿಕಾರಿಗಳಾಗಿ ಆಳ್ವಿಕೆಯನ್ನ ಮಾಡಿಕೊಂಡು ಸಾರ್ವಭೌಮರೆಂದು ಮೆರೆಯುತ್ತಿದ್ದವರ ನೆತ್ತಿಯನ್ನ ಕುಕ್ಕಿ ಈ ಹಕ್ಕಿ ಮೆಟ್ಟಿ ನಿಂತಿದೆ ಎಂದು ಹೇಳುವ ಸಂದರ್ಭವಿದಾಗಿದೆ. ಸ್ವಾರಸ್ಯ: ಕಾಲದ ಗತಿಯಲ್ಲಿ ವೈಭವದಿಂದ, ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿ ಅಳಿದು ಹೋಗಿದ್ದಾರೆ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ ಸಂಖ್ಯೆ 3. ಬಲ್ಲರು ಯಾರ ಹಾಕಿದ ಹೊಂಚ. ಉತ್ತರ: ಆಯ್ಕೆ. ಈ ಸಾಲನ್ನು ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಿದೆ. ಸಂದರ್ಭ: ಕವಿ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ಹಾರುತ್ತಾ
ದಿಗ್ಮಂಡಲಗಳ ಅಂಚಿನ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಇಡೀ ಬ್ರಹ್ಮಾಂಡವನ್ನ ಒಡೆಯುವುದಕ್ಕೆಂಬಂತೆ ಹಾರುತ್ತಿದೆ. ಅದರ ಸಂಚನ್ನು ಬಲ್ಲವರಾರು ಎಂದು ವಿಸ್ಮಯದಿಂದ ಈ ಮೇಲಿನ ವಾಕ್ಯವನ್ನ ಹೇಳುತ್ತಾರೆ. ಸ್ವಾರಸ್ಯ: ಕಾಲದ ವೇಗ ವಿಸ್ತಾರವನ್ನ, ಅದು ಉಂಟು ಮಾಡಬಹುದಾದ ಪರಿಣಾಮವನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 4. ಹೊಸಗಾಲದ ಹಸುಮಕ್ಕಳ ಹರಸಿ. ಉತ್ತರ: ಆಯ್ಕೆ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ದ.ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲ್ಪಟ್ಟಿದೆ. ಸಂದರ್ಭ: ಕಾಲವು ಎಲ್ಲರಲ್ಲಿಯೂ ಚೇತನವನ್ನ ಮೂಡಿಸಬೇಕು ಎಂದು ಕವಿ ಹೇಳುತ್ತಾ, ಯುಗ ಯುಗಗಳಿಂದ ಬಂದ ಮನುಷ್ಯನಲ್ಲಿರುವ ಜಾಡ್ಯತೆಯನ್ನ ತೆಗೆದು ಹೊಸ ಚೈತನ್ಯವನ್ನ ತುಂಬಿ ಹೊಸ ಪರಿವರ್ತನೆಗೆ ಕಾಲವು ಅವಕಾಶ ಮಾಡಿಕೊಟ್ಟ ನವಪೀಳಿಗೆಯ ಹಸುಮಕ್ಕಳನ್ನು ಹರಸಿ ಹಕ್ಕಿ ಹಾರುತ್ತಿದೆ ಎನ್ನುವ ಸಂದರ್ಭವಿದಾಗಿದೆ. ಸ್ವಾರಸ್ಯ: ಕಾಲವೆಂಬ ಪಕ್ಷಿಯು ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನ ತುಂಬಿ ಮುಂದಿನ ಜನಾಂಗವನ್ನ ಹರಸುತ್ತಿದೆ ಎನ್ನುವುದನ್ನ ಈ ಸಾಲುಗಳಲ್ಲಿ ಸ್ವಾರಸ್ಯಪೂರ್ಣವಾಗಿ ಅರ್ಥೈಸಿದ್ದಾರೆ. ಪ್ರಶ್ನೆ ಸಂಖ್ಯೆ 5. ಮಂಗಳ ಲೋಕದ ಅಂಗಳಕ್ಕೇರಿ. ಉತ್ತರ: ಆಯ್ಕೆ. ಈ ಮೇಲಿನ ಸಾಲನ್ನ ಕವಿ ದ.ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಿದೆ. ಸಂದರ್ಭ: ಕವಿಯು ಈ ವಾಕ್ಯದಲ್ಲಿ ಭೌತಿಕ ಮತ್ತು ವೈಜ್ಞಾನಿಕ ವಿಚಾರವನ್ನ ಹೇಳುತ್ತಾ ವರ್ಣಿಸಿ, ಕಾಲಪಕ್ಷಿಯು ನಕ್ಷತ್ರಗಳನ್ನ ಮೀರಿ ಚಂದ್ರಲೋಕದ ನೀರನ್ನು ಹೀರಿ ಆಟವಾಡಲು ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿದೆ ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ: ವೇಗದ ಕಾಲಗತಿಯಲ್ಲಿ ಮಾನವ ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ಚಂದ್ರ, ಮಂಗಳ, ಶುಕ್ರ ಗ್ರಹ ಮುಂತಾದ ಆಕಾಶಕಾಯಗಳೆಡೆಗೆ ಹಾರುತ್ತಿರುವುದನ್ನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಖ್ಯ ಪ್ರಶ್ನೆ ಉ ಹೊಂದಿಸಿ ಬರೆದಿದೆ. ಅ ವಿಭಾಗ ಮತ್ತು ಬ ವಿಭಾಗ. 1. ಹಕ್ಕಿ. ಉತ್ತರ: ಪಕ್ಷಿ. 2. ನಾಕುತಂತಿ. ಉತ್ತರ: ಜ್ಞಾನಪೀಠ ಪ್ರಶಸ್ತಿ. 3. ನೀಲಮೇಘ ಮಂಡಲ. ಉತ್ತರ: ಸಮಬಣ್ಣ. 4. ರಾಜ್ಯದ ಸಾಮ್ರಾಜ್ಯದ. ಉತ್ತರ: ತೆನೆವಕ್ಕಿ. 5. ತೇಲಿಸಿ ಮುಳುಗಿಸಿ. ಉತ್ತರ: ಖಂಡ ಖಂಡಗಳ. 6. ಮಂಗಳ. ಉತ್ತರ: ಅಂಗಳಕ್ಕೇರಿ. Thanks for watching. Subscribe more videos.